ಮಲ್ಲಮ್ಮ ಗೊಲಿದ ಮಲ್ಲಯ್ಯನೋ ಶ್ರೀಗಿರಿಯ ಒಡೆಯ ಮಲ್ಲಯ್ಯನೋ ಹತ್ತು ನೆಗಳಿಯರ ರೋಗ ಹರಿದಳು ಭಾವವೇ ಮನನ ಬಳಿಯ ಬಿಡಿಸಿದಳು ಹತ್ತೆ ನೆಗಣಿಯರ ರೋಗ ಹರಿಸಿದಳು ಭಾವವೇ ಮಾನವರ ಬಳಿಯ ಬಿಡಿಸಿದಳು ಭಕ್ತಿಯ ಮೇಲೆಂದು ಮಲ್ಲಯ್ಯ ಎಂಬಳು ಪತಿವ್ರತೆಯಾದಳು ಮಲ್ಲಮ್ಮ ಗಲಿದ ಮಲ್ಲಯ್ಯನೋ ಶ್ರೀಗಿರಿಯ ಒಡೆಯ ಮಲ್ಲಯ್ಯನೋ ಶ್ರೀಗಿರಿಯ ಒಡೆಯ ಮಲ್ಲಯ್ಯನೋ ಜೈ ಗುರು ಬಸವೇಶ ಹರ ಮಹಾದೇವ್ ಗುಲ್ಲರೇಶ್ವರ ಮಹಾರಾಜ್ ಕಿ ಜೈ. ಎಂ ರೆಡ್ಡಿ ಮಲ್ಲಮ್ಮ ತಾಯಿಯವರಿಗೆ ಜಯವಾಗಲಿ. ಇಲ್ಲಿವರೆಗೆ ಗುಲ್ಲಳೇಶ್ವರ ಮತ್ತು ಎಂ ರೆಡ್ಡಿ ಮಲ್ಲಮ್ಮನವರ ಪೂಜೆಯನ್ನು ಸಲ್ಲಿಸಿರುವ ಈರುವರು ಶರಣರಿಗೂ ಒಳಸಂಗಿ ಅಣ್ಣವರಿಗೂ ಹಾಗೂ ರೆಡ್ಡಿ ಅಣ್ಣವರಿಗೂ ಭಕ್ತಿಯ ಒಂದು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಈಗ ಮುಂದಿನ ಒಂದು ಕಾರ್ಯಕ್ರಮ ಗುರು ಬಸವಣ್ಣರ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಬರಬೇಕು. ಶರಣ ಜೀವಿಗಳಾದ ನಮ್ಮ ಕಮಲಾಕರಣ್ಣವರು ಮತ್ತು ಗಣಪತಿ ಅಣ್ಣವರು ಇರೋರು ಸರ್ ತಗೊಳ್ಳಿ ಸರ್ ಹೋಗಿ ಮಾಲಾರ್ಪಣೆ ಮಾಡ್ಬರ್ರಿ ಬಂದ್ರೆ ನಾನು ಬರ್ರಿ ಬಸವನ ವಚನವನ್ನು ಗಾಯನ ಮಾಡ್ತೀನಿ. ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ, ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು, ಆ ಪೂಜೆಯು ಆ ಮಾಟವು, ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ರೂಪು ಕಾಣಿರಣ್ಣ, ಒಲವಿಲ್ಲದ ಪೂಜಾ ಸ್ನೇಹವಿಲ್ಲದ ಮಾಟ, ಒಲವಿಲ್ಲದ ಪೂಜಾ ಸ್ನೇಹವಿಲ್ಲದ ಮಾಟ, ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ಕಪ್ಪು ಕಾಣಿರಣ್ಣ, ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ಕಪ್ಪು ಕಾಣಿರಣ್ಣ, ಅಪ್ಪಿದರೆ ಸುಖವಿಲ್ಲ ಮೆಲೆದರೆ ರುಚಿ ಇಲ್ಲ, ಅಪ್ಪಿದರೆ ಸುಖವಿಲ್ಲ ಮೆಲೆದರೆ ರುಚಿ ಇಲ್ಲ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಫಲವಿಲ್ಲದ ಪೂಜಾ ಸ್ನೇಹವಿಲ್ಲದ ಮಾಟ, ಫಲವಿಲ್ಲದ ಪೂಜಾ ಸ್ನೇಹವಿಲ್ಲದ ಮಾಟ, ಸ್ನೇಹವಿಲ್ಲದ ಮಾಟ, ಸ್ನೇಹವಿಲ್ಲದ ಮಾಟ. ಗುರು ಬಸವಣ್ಣವರಿಗೆ ಜಯವಾಗಲಿ. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ದೇವಾಗಲಿ 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 ದೇವಾಗಲಿ. ನಾವು ಮಲ್ಲಮ್ಮ ತಾಯಿಯವರಿಗೆ ದೇವಾಗಲಿ, ಮಲ್ಲಮ್ಮ ತಾಯಿಯವರಿಗೆ ದೇವಾಗಲಿ. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನಾನು ತೈಲಾದಿರಯ್ಯ, ಪ್ರಭುದೇವರು ಜ್ಯೋತಿಯಾದರಯ್ಯ, ಪ್ರಭುದೇವರು ಜ್ಯೋತಿಯಾದರಯ್ಯ.
ಕಲ್ಯಾಣವೆಂಬ ಪ್ರಣತೆ ಒಡೆದಿತ್ತಯ್ಯ, ಕೈಲ ಚೆಲ್ಲಿತ್ತಯ್ಯ, ಭಕ್ತಿ ಬಿದ್ದಿತ್ತಯ್ಯ, ಜ್ಯೋತಿ ನಂದಿತ್ತಯ್ಯ, ಜ್ಯೋತಿ ನಂದಿತ್ತಯ್ಯ. ಕೂಡಲ ಸಂಗನ ಶರಣರ ಮನ ನೊಂದಿತ್ತಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದಿರಯ್ಯ. ಕೃಷ್ಣಗುರು ಬಸವಣ್ಣನವರಿಗೆ ಇಲ್ಲಿವರೆಗೆ ಮಾಲಾರ್ಪಣೆ ಗುರು ಬಸವಣ್ಣರ ಪುತ್ಥಳಿಗೆ ಮಾಲಾರ್ಪಣೆ ಬಂದು ಮಾಡಿರುವ ಎಲ್ಲ ಶರಣರಿಗೂ ಭಕ್ತಿಯ ಒಂದು ಶರಣಾರ್ಥಿ ಸಲ್ಲಿಸ್ತೇನೆ. ಅದೇ ಬಹಳ ಭಕ್ತಿ ಶ್ರದ್ಧೆಯಿಂದ ವಚನ ಗಾಯನವನ್ನು ಮಾಡಿರುವ ಮೋಹನ್ ರೆಡ್ಡಿ ಅವರಿಗೆ ಕೂಡ ಭಕ್ತಿಯ ಒಂದು ಶರಣಾರ್ಥಿಗಳು. ಈಗ ಸೆಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸುವುದು ಶರಣಜೀವಿಗಳಾದ ವಿಠ್ಠಲರಾವ್ ಸರ್ ಅವರು, ಹಿರಿಯ ನಿವೃತ್ತ ಶಿಕ್ಷಕರು, ಅವರ ಒಂದು ಲಿಂಗತ್ವದಿಂದ ಧ್ವಜಾರೋಹಣ ನಡೆಯಬೇಕು ಅಂತ ವಿನಂತಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಎಲ್ಲರೂ ಕೈ ಜೋಡಿಸಿ ನಿಲ್ಲಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ, ವಿಶ್ವಜೀವರನು ತನ್ನಯ ಗರ್ಭದಿ ಭಕ್ತ ಬಸವ ಧ್ವಜ ಹಾರುತ್ತಿದೆ. ಏರುತ್ತಿದೆ ಆರುತ್ತಿದೆ ಸಮತಾ ತತ್ವವು ಜಗದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲಿ ತೋರಿದ ದಯವೇ ಧರ್ಮದ ಮೂಲವೆಂದುಲಿದ ಕಲ್ಯಾಣ ಧ್ವಜವು ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಹೋಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾದರ ಚೆನ್ನಯ್ಯ ಡೋಹಾರ ಕೊಕ್ಕಯ್ಯ ಹರಳಯ್ಯ ಮದನಾದ ಭಕ್ತರನೆಲ್ಲ ಜಂಗಮ ಸ್ಥಳಕ್ಕೆ ಎತ್ತಿದ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭು ವೀರಗಣಾಚಾರಿ ಅಂಬಿಗರ ಚೌಡಯ್ಯ ಕಾಯಕ ಜ್ಯೋತಿ ನೂನಿಯ ಚಂದಯ್ಯ ಅಗಣಿತ ಮಹಿಮರ ಪ್ರೀತಿಯ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಕ್ರಾಂತಿಯ ಗಂಗೋತ್ರಿ ಅಕ್ಕನಗಾರಿ ನಿರಂಜನ ಜ್ಯೋತಿ ನೀಲಮ್ಮ ತಾಯಿ ಸತ್ಯಕಲಿಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನ ಗುರು ಅಕ್ಕ ಮಹಾದೇವಿ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಎಲ್ಲರಿಗೂ ಶರಣ. ಸೆಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರುವ ಶರಣಜೀವಿಗಳಾದ ವಿಠ್ಠಲರಾವ್ ಸರ್ ಅವರಿಗೆ ಭಕ್ತಿಯ ಒಂದು ಶರಣಾರ್ಥಿಯನ್ನು ಸಲ್ಲಿಸಿ, ಧ್ವಜಗೀತೆಯನ್ನ ನಡೆಸಿಕೊಟ್ಟಿರುವ ಶರಣ ಅಕ್ಕಪ್ಪಣ್ಣ ಅವರಿಗೂ ಭಕ್ತಿಯ ಒಂದು ಶರಣಾರ್ಥಿ, ತಮಗೆಲ್ಲರಿಗೂ ಭಕ್ತಿಯ ಒಂದು ಶರಣಾರ್ಥಿ ಧ್ವಜಗೀತೆಯನ್ನ ತಾವೆಲ್ಲ ಧ್ವಜದಲ್ಲಿ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಭಕ್ತಿಯ ಒಂದು ಶರಣಾರ್ಥಿಯನ್ನು ಸಲ್ಲಿಸಿ
ಈಗ ನಮ್ಮ ಅಲ್ಲ ಸಾಹೇಬರು ಬಂದು ಹಾಡನ್ನ ಭಕ್ತಿಗೀತೆಯನ್ನ ಹೇಳ್ತಾರೆ. ಅದಾದ ನಂತರ ಎಮ್ಮಡಿ ಮಲ್ಲಮ್ಮ ಹಾಗೂ ಗೊಲ್ಲಾಳೇಶ್ವರ ಕುರಿತು ಒಂದು 2 ನಿಮಿಷ, ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ, ಯಾಕಂದ್ರೆ ಬಿಸಿಲಿದೆ, ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮುಗಿಸೋಣ. ಮಲ್ಲ ಸಾಹೇಬರು ಒಂದು ಭಕ್ತಿಗೀತೆಯನ್ನು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥी. ना हड़दो जो हिंदी भजन है, ये पहले खवाली थी, फिर बाद में इसको मैं यूट्यूब पे देखा, कोई अमित उपाध्याय इसको भजन में परिवर्तन किया है, तो वो मैं आपके सामने प्रस्तुत कर रहा हूँ. थोड़ा सा समझने की कोशिश कीजिएगा, मेरी आपसे विनती है, कोई हुक्म नहीं है. जिंदगी किराए का घर है, एक न एक दिन बदलना पड़ेगा. मौत जब तुझको आवाज देगी, मौत जब तुझको आवाज देगी, घर से बाहर निकलना पड़ेगा. जिंदगी किराए का घर है, एक ना एक दिन बदलना पड़ेगा. मौत जब तुझको आवाज देगी, घर से बाहर निकलना पड़ेगा. रूठ जाएंगी जब तुझसे खुशियाँ, गम के सांचे में ढलना पड़ेगा. रूठ जाएंगी जब तुझसे खुशियाँ, गम के सांचे में ढलना पड़ेगा. वक्त ऐसा भी आएगा नादां, वक्त ऐसा भी आएगा नादां, तुझको कांटों पे चलना पड़ेगा. वक्त ऐसा भी आएगा नादां, तुझको कांटों पे चलना पड़ेगा. मौत जब तुझको आवाज देगी, घर से बाहर निकलना पड़ेगा. इतना मशहूर हो जाएगा तू, इतना मजबूर हो जाएगा तू, कितना मशहूर हो जाएगा तू, इतना मजबूर हो जाएगा तू. ये जो मखमल का चोला है तेरा, ये जो मखमल का चोला है तेरा, ये कफन में बदलना पड़ेगा. ये जो मखमल का चोला है तेरा, ये कफन में बदलना पड़ेगा. मौत जब तुझको आवाज देगी, घर से बाहर निकलना पड़ेगा. ऐसी हो जाएगी तेरी हालत, काम आएगी दौलत न ताकत. ऐसी हो जाएगी तेरी हालत, काम आएगी दौलत न ताकत. छोड़कर अपनी ऊंची हवेली, छोड़कर अपनी ऊंची हवेली, तुझको बाहर निकलना पड़ेगा. छोड़कर अपनी ऊंची हवेली, तुझको बाहर निकलना पड़ेगा. मौत जब तुझको आवाज देगी, घर से बाहर निकलना पड़ेगा. बाप बेटे ये भाई भतीजे, तेरे साथी है जीते जी के. बाप बेटे ये भाई भतीजे, तेरे साथी है जीते जी के. अपने आंगन से उठना पड़ेगा, अपने आंगन से उठना पड़ेगा. ನಾವು ಹಂಚ್ಕೊಂಡಿದ್ದೇವೆ, ಈ ಕಡೆನೇ ಹೆಂಗೆ ನಡೀತಾರ ಅವರು. ಬಾಪು ಬೇಟೆ
ये भाई भतीजे तेरे साथी हैं जीते जी के, अपने आंगन से उठना पड़ेगा, अपनी चौखट से चलना पड़ेगा, अपने आंगन से उठना पड़ेगा, अपनी चौखट से चलना पड़ेगा। मौत जब तुझको आवाज देगी, घर से बाहर निकलना पड़ेगा। जिंदगी एक किराए का घर है, एक ना एक दिन बदलना पड़ेगा। मौत जब तुझको है, मौत जब तुझको आवाज देगी, घर से बाहर निकलना पड़ेगा, घर से बाहर निकलना पड़ेगा। धन्यवाद। ಬಹಳ ಸುಂದರವಾದ ಗೀತೆಯನ್ನ ಅವರು ಬಹಳಷ್ಟು ಹಾಡನ್ನು ಹಾಡ್ತಾರೆ. ಆಮೇಲೆ ಚಂದ್ರಕಾಂತಣ್ಣ ಹೈದರ್ಪುರಿ ಅವರು ಅವರಿಗೆ ಭಕ್ತಿಯ ಒಂದು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಎಲ್ಲ चंद्रकांत साहब का धन्यवाद, जिन्होंने इस भजन को सुनकर 50 रुपये दिए हैं। मैं मन से स्वीकार करता हूँ। धन्यवाद। ಅದೇ ರೀತಿ ನಮ್ಮ ಬಾಬುರಾವಣ್ಣವರು ಹರಳೆಯ ಸಮಾಜದ ಮುಖಂಡರು, ಅವರು ಕೂಡ ಒಂದು 50 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವೀಕಾರ ಮಾಡಬೇಕು. ಹೀಗೆ ಸತತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೋ. ನಾವು ಹೇಳಿದ ಕಾರ್ಯಕ್ರಮ ತಪ್ಪಂಗಿಲ್ಲ. ನಮ್ಮ ಎಲ್ಲರ ಹೃದಯವನ್ನು ಬಹಳ ಪವಿತ್ರವಾಗಿ ಶಾಂತವಾಗಿ ಮಾಡೋ ಹಾಡುಗಳು ಅವ್ರ ಬಳಿ ಭಾಳ ಅದಾವ್ರಿ. ಅಂತ ಒಂದು ಹಾಡು ಹಾಡಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾವೆಲ್ಲರ ಪರವಾಗಿ ಭಕ್ತಿಯ ಒಂದು ಶರಣಾರ್ಥನೆ ಸಲ್ಲಿಸ್ತೇನೆ. बाबूराव सोनकामले साहब ने 50 रुपये दिए हैं, उनका धन्यवाद है। उनके पोतरी की शादी में परसों में ऑर्केस्ट्रा का फंक्शन किया, मुझे इन्होंने पूछा कुछ तो दिए क्या, मैं बोला वो 15,000 का प्रोग्राम था। धन्यवाद। ನಮ್ಮಲ್ಲಿ ಭಾಳ ಜನ ನಮ್ದು ದಂಡಾಸ್ ಖರ್ಗೆ ಅಣ್ಣವ್ರು ಅವರು ಕೂಡ ಹಾಡ್ತಾರೆ. ವಚನಗಳು ಭಾಳ ಚೆನ್ನಾಗಿ ಹಾಡ್ತಾರೆ, ಸಂಗೀತ ರೂಪದಲ್ಲಿ ಹಾಡ್ತಾರೆ. ಮತ್ತೆ ಅವಕಾಶ, ಯಾಕಂದ್ರೆ ಈಗ ಬಿಸಿಲದಲ್ಲ, ಸ್ವಲ್ಪ ಅವಕಾಶವನ್ನು ನೋಡಿಕೊಂಡು ನಾವು ಅವಕಾಶ ಕಲ್ಪಿಸ್ಕೊಳ್ಳೋಣ. ಈಗ ಗೊಲ್ಲಳೇಶ್ವರನ ಕುರಿತು ಮಾತಾಡ್ತೀರಿ ಸರ್, ನೀವು ಆಡ್ತೀರಿ ಒಂದು 2 ನಿಮಿಷ, ಯಾಕಂದ್ರೆ ಸಮಯದ ಇದು ನೋಡಿಕೊಂಡು ಬಿಸಿಲು ಆಗ್ತಾ ಇದೆ. ಎಲ್ಲರೂ ಸ್ವಲ್ಪ ಗೊಲ್ಲಳೇಶ್ವರ ಕುರಿತು ಒಂದು ಚಿಂತನೆ ಕೇಳಬೇಕಲ್ಲ ನಾವು. ಏನಾದರೂ ಅವರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀರಗಲ್ಲಾಳೇಶ್ವರರ ದಾರ್ಶನಿಕರ ಪದ್ಮ ನಡೆದವರ ಅನಂತ ಪ್ರಣಾಮಗಳು ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರ ಪಾದಪದ್ಮ ಅನಂತ ಪ್ರಣಾಮವನ್ನು ಸಲ್ಲಿಸಿ, ಇಲ್ಲಿ ನೆರೆದೇ ಇರತಕ್ಕಂಥ ಎಲ್ಲ ಸಹೋದರರ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರೂ ಅನಂತ ಅನಂತ ನಮನಗಳು. ವೀರಗಲ್ಲಾಳೇಶ್ವರರು 12ನೇ ಶತಮಾನ ಬಸವಾದಿ ಶರಣರ ಸಮಕಾಲೀನವರು. ಅವರು, ಅವರ ತಾಯಿ ದುಗ್ಗವ್ವ, ತಂದೆ ದಲ್ಲಾಳ, ಇವರ ಚಿತ್ತಗರ್ಭದಲ್ಲಿ ಅವರ ಜನನವಾಯಿತು. ಯಾಕೆ ಸಂಚಿತ್ತಳಂದ್ರೆ ಅದಕ್ಕಾಗಿ ಅವರ ಕಾಯಕ ಕುರಿ ಕಾಯುವುದು. ಒಂದು ಸಂದರ್ಭ ಮಲ್ಲಯ್ಯನಗಿರಿಗೆ, ಬೆಟ್ಟದ ಒಡೆಯರಾದಂಥ ಮಲ್ಲಯ್ಯಗಿರಿಗೆ ಅವರು ಹೋಗ್ತಾ ಇರ್ತಾರೆ. ಭಕ್ತ ಶರಣರು ತಂಡ ಉಪಾಯ ಹೋದಾಗಂತ ಅಲ್ಲೇ ಕುರಿ ಮೇಯಿಸುವ ಗೊಲ್ಲಳ ಅವರನ್ನು ಕೇಳಿ, ನೀವು ಯಾಕೆ ಯಾರದ ಒಂದು ನಮ್ಮನ್ನ ಸ್ತುತಿ ಮಾಡ್ಕೊತಾ ಇದ್ರು ಅಂದಾಗ, ನಾವು ಪಾಪ ಪರಿಹಾರ ಮಾಡೋಸ್ಕೋಸ್ಕರ, ನಮ್ಮ ಕರ್ಮವನ್ನು ಕಳೆಯೋಸ್ಕೋಸ್ಕರ ನಾವು ಮಲ್ಲಯ್ಯನ ಬೆಟ್ಟಕ್ಕೆ ನಾವು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಪಾಪ ಪರಿಹಾರಕ್ಕೆ ಅಂದಾಗ ಇವನು ಮನಸ್ಸಿಗೆ ಸ್ವಲ್ಪ ಖಿನ್ನವಾಗಿ ಇವನು ಕೇಳ್ತಾನೆ, ಪಾಪ ಪರಿಹಾರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಲಿಂಗ ಪೂಜೆ ಮಾಡಬೇಕು ಅಂದಾಗ, ಇವನು ನಾನೂ ಒಂದು ಲಿಂಗ ತೊಗೊಂಡು ಬರ್ರಿ ಅಂತಂದು ಕೇಳಿ ಮನೆ ಇರ್ತಕ್ಕಂಥ ತನ್ನ ಬೊಕ್ಕಸಕ್ಕಂಥ ಕೈ ಚೀಲವನ್ನು ತಂದು ಬೆಳ್ಳಿ ನಾಣ್ಯಗಳನ್ನು ಅವ್ರ ಕೈ ಕೊಡ್ತಿದ್ದಾರೆ. ಅವರು ಹೋಗಿ ಆ ರೊಕ್ಕವನ್ನು ಯಾವುದೋ ಕರ್ಮಗಳಿಗೆ ಕಾಯನ್ನು ಉಪಯೋಗಿಸ್ತಾರೆ. ಆದರೆ ಗೊಲ್ಲಾಳನ ಮಾತಿಗೆ ಅವರು ಲಿಂಗ ತಂದು ಮತ್ತೆ ಹೋಗ್ತಾ ಇದ್ದಾರೆ. ಪುನಃ ಅವರು ಅದೇ ಪಾದಯಾತ್ರೆ ಮುಗಿಸ್ಕೊಂಡು ಬರುವಾಗ ಗೊಲ್ಲಾಳ ನೋಡಿ ಆ ಸ್ವಾಮಿ ಅಂತಾರೆ, ಅಯ್ಯೋ ಅವನ ಕೊಟ್ಟಂಥ ದುಡ್ಡನ್ನು ನಾವು ದುಂದು ಚೆಕ್ ಮಾಡಿದೇವಲ್ಲ, ಈಗ ಹೇಗೆ ಮಾಡ್ಬೇಕಂದಾಗ ಈ ಸಮೀಪ ಇರ್ತಾನೆ ಒಂದು 100 ಅಡಿ ಇದೆಲ್ಲಾಗ ಅಲ್ಲೇ ಒಂದು ಕುರಿ ಹಿಕ್ಕಿ ಬಿದ್ದಿತ್ತು. ಅದು ಹೆಬ್ಬಳ್ಳಿಂದ ಎತ್ತಿ ತೊಗೊಂಡು ಒಂದು ಕೆಂಪನ ಬೆಟ್ಟ ಇಟ್ಟು ಕಸಲಿ ಅವನ ಬಳಿ ಬಂದು, ಈಗ ಇದೇ ಏನಂತಂದ್ರೆ ಲಿಂಗ ಇದೆ ತೊಗೊಂಡಾಗ ಅವ ಮುಗ್ಧತೆ, ಮೈಗೊತ್ತಿಗೂ ಕೂಡ ಕುರುಬರು ಮುಗ್ಧತೆಗೆ ಪ್ರಸಿದ್ಧಕ್ಕಂಥ ಜನ
ಅವರು ಕೂಡ ಅದೇ ಲಿಂಗವನ್ನು ನಂಬಿ ಇದು ಹೇಗೆ ಆಚಾರ ಮಾಡ್ಬೇಕಂತ ಕೇಳಿದಾಗ ಇದು ನಲ್ಲಿ ಇರ್ತಕ್ಕಂಥ ನಿನ್ನ ಕುರಿ ಗೊಬ್ಬರ ಇರ್ತಕ್ಕಂಥ ಅದ್ರಾಗ ಸ್ವಲ್ಪ ಒಂದು ಫೀಟ್ ಆಗಿದ್ದಾಗ ಒಳಗಿಟ್ಟು ನಿತ್ಯನಲ್ಲಿರ್ತಕ್ಕಂಥ ಹಾಳುಗಳಿಂದ ಅಲ್ಲಿ ಕಾಡು ಮೇಡುಗಳಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನ ನೈವೇದ್ಯ ಮಾಡಂತ ಹೇಳಿದಾಗ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ದಿನನಿತ್ಯ ಹೇಗೇ ನಡೀತಾ ಇರ್ತದ, ಕೊಡ 2 ಕೊಡಗಳಲ್ಲಿ ಹಾಲು ಹಾಕ್ತಾ ಇರ್ತವೆ. ಅಲ್ಲೇ ಅವರು ತಂದೆಯವ್ರ ಮೇಲೆ ಇರ್ತಕ್ಕಂಥ 4-5 ಆಳು ಇರ್ತಾರೆ. ಯಾಕಂದರೆ 2,000-3,000 ಅವ್ರ ಕುರಿಗಳು ಹಿಂಡಲ್ಲಿ ಇರ್ತಕ್ಕಂಥ ಒಂದು 4 ಆಳು ಮಕ್ಕಳಿದ್ರು. ತಂದೆ ಕೇಳ್ತಾನೆ, ಯಾಕೋ ಹಾಲು ಕಡಿಮೆ ಹೊಂಟದ. ಒಂದಿನ ಪ್ರತ್ಯಕ್ಷವಾಗಿ ತಂದೆಯಲ್ಲಿ ಹೋದಾಗ ಅವನು ಆ ಲಿಂಗದಲ್ಲಿ ಹಾಲಿನ ಅಭಿಷೇಕ ಮಾಡಿದ ಕಂಡು ತಂದೆಗೆ ಬಹಳ ಸಿಟ್ಟಾದಾಗಂತಾನ, ಇನ್ನೇನು ಇವನು ಏನು ಮಾಡ್ಬೇಕಂತ ಹಾಗೆ ಈಗ ಮಾಡ್ಕೊತಾ ಇರ್ತಕ್ಕಂಥ ಆ ಲಿಂಗ ಏನು ಕುರಿ ಹಿಕ್ಕಿನಲ್ಲಿ ಮುಚ್ಚೋದು ಎಲ್ಲ ಚೆಲ್ಲ ಪಿಳ್ಳಿ ಆಗಿ ತಂದೆ ಹರಡ್ತಾನ. ಆವಾಗ ಅವನ ಮೈಮೇಲೆ ಚೆಲ್ತದ ಕುರಿ ಹಿಕ್ಕಿಗಳು ಎಲ್ಲ ಅದ್ರ ರಸ ಇದ್ದು ಬೀಳ್ತದ. ಆವಾಗ ಕ್ರೋಧಿತನಾದ ಪೂಜೆಯಲ್ಲಿ ಮಗ್ನರಾದಂಥ ಗೊಲ್ಲಾಳ ಅದನ್ನು ನೋಡಿ ಅಲ್ಲಿರ್ತಕ್ಕಂಥ ಕೊಳ್ಳಿ ತಂದೆಗೇನು ಕೊಲೆ ಮಾಡಿದ ರುಂಡ ಕತ್ತರಿಸ್ತಕ್ಕಂಥ ಒಂದು ಪ್ರಸಂಗ ಆಗ್ತದ. ಆದರೆ ಆವಾಗ ಅವನಿಗೆ ಇದಾಗ್ತದ, ಹುಚ್ಚಿಡ್ದಂಗಾಗ್ತದೆ. ಅಯ್ಯೋ ಲಿಂಗ ಎಲ್ಲಿ ಹೋದಿ ನನ್ನನ್ನು ಬಿಟ್ಟು, ನಾನು ನಿಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಲಿಂಗ ಎಲ್ಲಿ ಹೋದ ಹೋಗ್ತಾನ, ಅದು ಎಲ್ಲಿ ಸಿಗ್ತದ. ಆವಾಗ ದೃಷ್ಟಾಂತ ಏನಾಗ್ತದಂದರೆ ಅಲ್ಲಿ ಸಾಕ್ಷಾತ್ ಲಿಂಗ ರೂಪದಲ್ಲಿ ಶಿವನು ಬಸವಣ್ಣ ಏನಾರ ತಿಳ್ಕೊರಿ ಅಲ್ಲೇ ಪ್ರತ್ಯಕ್ಷರಾಗ ಅವನಿಗೆ ಆದಾಗ, ಅಯ್ಯೋ ನನಗೆ ನನ್ನ ಪರಿಚಿತ ನನ್ನ ತೊಂದರೆ ಕೊಲೆ ಮಾಡಿದಾಗ ಇಂಥ ಒಂದು ಘಟನೆ ನಡೀತಿರೋಲ್ಲ. ಆವಾಗ ಆ ಘಟನೆಯನ್ನು ನಾವು ನೆನ್ಕೊಂಡು ಯಾವ ನಂಬಿದವ ಅವನ ಲಿಂಗವನ್ನು ಬಸವಣ್ಣರಲ್ಲಿ ಅದೇ ಥರ ಈ ಜಗತ್ತಿನಾಗಂದ್ರೆ ಲಿಂಗನೇ ಎಲ್ಲ ದೊಡ್ಡ ಕರೆಕ್ಟ್ ಅದ, ಲಿಂಗಮಯಂ ಜಗತ್ ಅಂತ ಹೇಳ್ತಾರ. ಆ ಲಿಂಗದಲ್ಲಿ ಅವನನ್ನ ಭಕ್ತಿಯನ್ನು ದೇವರು ಕಾಣಿಸಿಕೊಂಡಂಥ ಏಕೈಕ ವ್ಯಕ್ತಿ ಅಂದರೆ ವೀರ ಬಲ್ಲಾಳ ಅಂಥ ವ್ಯಕ್ತಿಯನ್ನ. ಮತ್ತು ಹೇಮರೆಡ್ಡಿ ತಾಯಿ ಬಗ್ಗೆ ಯಾಕಂದ್ರೆ ಅವ್ರು ಸಮಾಧಾನ ಹೇಳ್ತಾರೆ, ನಾನು ಹೇಳಿಲ್ಲ ಅವ್ರನ್ನೂ ಕೂಡ ಅಷ್ಟೇ ಕಷ್ಟ ನೋವುಗಳನ್ನು ತಿಂದು ಆ ಸಮಾಜಕ್ಕೆ ಅನ್ನನ್ನು ಕೊಡ್ತಕ್ಕಂಥ ವೀರ ವೀರಾಣಿ ಯಾಕಂತ ನಮ್ಮ ಹೇಮರೆಡ್ಡಿ ಮಲ್ಲವನ್ನು ಕೂಡ ಅವ್ರು ಹೇಳ್ತಾರೆ. ಅದಕ್ಕಾಗಿ ಅವ್ರದ್ದು ಅಂಥ ಥರ ಏನಂದ್ರೆ ಮಾಡಿ ಬದುಕನ್ನು ಮಾಡ್ಕೊಂಡು ಕಳ್ಸ ಅಂತಂದ್ರೆ ಇವತ್ತು ಅವ್ರು ಎಲ್ಲಿ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಗೊಲ್ಗೇರಿಯಲ್ಲಿ ಗೊಲ್ಲಾಳೇಶ್ವರನ ನಿಜ ಭಕ್ತಿ ಏನಂದ್ರೆ ಅಲ್ಲಿ ಸ್ಥಾಪನೆ ಆಗ್ತದೆ. ಅದೊಂದು ಜೀವಂತವಾದಂಥ ಒಂದು ಲಿಂಗ ಸ್ಥಾಪನೆ ಆಗ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ. ಬಂಧುಗಳೇ, ಅಂಥ ವೀರ ಗೊಲ್ಲಾಳನನ್ನ ಆ ಭಕ್ತಿಯನ್ನ ಯಾಕಂದ್ರೆ ಏನಾಗ್ತದೆ, ನಾವು ಶರಣರು ಬಸವಣ್ಣರ ಕಲ್ಲಾಗಿಂದಿತ್ತು. ಎಷ್ಟೋ ಜನರು ಏನಾರ ಬದನೆಕಾಯಿ ಇಟ್ಕೊಂಡು ಕಲ್ಲು ಕಟ್ಕೊಂಡು ಏನಂದ್ರೆ ನೀಲಾಂಬಿಕೆ ಮನೆಗೆ ಹೋದಾಗ ಬಸವಣ್ಣನ ದೃಷ್ಟಿಯನ್ನ ಅದ್ರ ಮೇಲೆ ಆದಾಗ ಅಲ್ಲಿ ಲಿಂಗ ಆಗಿತ್ತು, ಬದನೆಕಾಯಿ ಲಿಂಗಗಳಾಗಿದ್ದು. ಇಲ್ಲಿ ವೀರಗೊಲ್ಲಾಳನು ಕೂಡ ಆ ಹಕ್ಕಿಯನ್ನು ತರೇಕದಷ್ಟು ನೋಡಿದಾಗ ಅಲ್ಲಿ ಲಿಂಗ ಪರಿವಾರ ಅಂತ ಬಂದಾಗ ಅದಕ್ಕೆ ಈ ಬಸವಣ್ಣರ ತತ್ವಕ ಈ ವೀರಗೊಲ್ಲಾಳನ ಸಮಕಾಲನವರು ಬಹಳ ಅನ್ಯೋನ್ಯವಾದಂಥ ಒಂದು ಸಮೀಪತೆ ಏನಂದ್ರೆ ಆ ಲಿಂಗದ ಪ್ರತಿಷ್ಠಂಡಂಥ ಈ 2 ಪ್ರತೀಕ್ಷೆಗಳನ್ನು ಅಲ್ಲಿ ಆದಂಥ ಘಟನೆ ಅಂತ ವೀರಗೊಲ್ಲಾಳೇಶ್ವರನ ಒಂದು ಇವತ್ತನ್ನು ಜಯಂತಿ ಉತ್ಸವದಲ್ಲಿ ಉಭಯಾದ ಹೇಮರೆಡ್ಡಿ ಮಲ್ಲಪ್ಪ ವೀರಗೊಲ್ಲಾಳೇಶ್ವರನ ಜ್ಯೋತಿಯನ್ನು ಹಚ್ಚತಕ್ಕಂಥ ಇಲ್ಲಿನ ರೂವಾರಿಯಾದಂಥ ನಮ್ಮ ಸಂಗಮಕರ್ ಅವರು ಮತ್ತು ಅವರ ಸಿಬ್ಬಂದಿಗಳು ಎಲ್ಲರನ್ನು ಕಲ್ತು ಎಲ್ಲ ಅವರಿವರನ್ನು ಎಲ್ಲರೂ ಕಲ್ತು ನೀವೇನು ಮಾತ್ರ ಗುಣಾದ ಹಾಕಿದಿತ್ತಾರಲ್ಲ, ಗತಿಸಿದವಾದಂಥ ವೈಭವವನ್ನು ಗತಿಸಿವಾದಂಥ ತತ್ವ ಸಿದ್ಧಾಂತಗಳನ್ನು ಬಸವಾದಿ ಶರಣರ ಒಂದು ಪ್ರಯತ್ನ ಮಾಡ್ತಿರ್ತೀವಿ. ನಿಜವಾದ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ. ಅವರವರ ಒಂದು ವ್ಯವಹಾರದಲ್ಲಿ ಅನೇಕ ಒಂದು ಐಸಾರ್ಮ್ಯದಲ್ಲಿ ಈ ಭಕ್ತಿ ಏನು, ಇದು ಬಸವಣ್ಣ ಅಂದ್ರೆ ಏನು, ಲಿಂಗ ಅಂದ್ರೆ ಏನು ನಾವು ಮರ್ತು ಹೋಗಿದ್ದೆವು ಅಂತ ಐಸಾರ್ಮ್ಯ ಜೀವನಗಳಿಗೆಲ್ಲ ನಾವು ಮಾರು ಹೋಗಿದ್ದೆವು. ಅದಕ್ಕೆ ನಮ್ಮ ಶರಣರು ಇವರು ಏನಂತ ನಾವು ಮಾಡ್ತಾ ಇರ್ತಾರಲ್ಲ, ಇದು ಸೇವೆ ಅಂದರೆ ಅವರಿಗೆ ಮತ್ತು ಅವರ ತಂಡದವರಿಗೆ ಸಲ್ತದ. ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಅದ್ದೂರಿಯಾಗಿ ಇಲ್ಲಿನ ಆಚರಣೆ ಮಾಡ್ತಿದ್ರಿ. ಇದೇ ಥರ ನಿಮ್ಗೆ ಆ ಬಸವಾದಿ ಶರಣರ ಅವರ ನಿಮ್ಮ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಬಸವಾದಿ ಶರಣರು ಇನ್ನಷ್ಟು ಆರೋಗ್ಯ ಶಿಬಿರವನ್ನು ಕೊಟ್ಟು ಕಳಿಸ್ತಾರೆ. ನನಗೆ ಯಾರು ಮಾತಾಡ ಕಳಿಸ್ಕೊಟ್ಟಿದ್ರೆ ನನ್ನ ಮಾತಿನ ಮೇಲೆ ಶರಣು ಶರಣ. ಬಹಳ ಸಂಕ್ಷಿಪ್ತದಲ್ಲಿ ಹೇಳಿದ್ರು ಕೂಡ ಗೊಲ್ಲಾಳೇಶ್ವರ ಒಂದು ಭಕ್ತಿ, ಅವರ ಜೀವನ, ಅವರ ಸಂದೇಶ 4 ಮಾತುಗಳಲ್ಲಿ ಅವರು ತಿಳಿಸಿದ್ದಾರೆ ಅಣ್ಣವರು. ಅವರಿಗೆ ಒಂದು ಭಕ್ತಿಯ ಒಂದು ಶರಣಾರ್ಥಿಗಳನ್ನ ತಮ್ಮೆಲ್ಲರ ಪರವಾಗಿ ಎಲ್ಲರೂ ಚಪ್ಪಾಳೆಗಳಿಗೆ ಅವರಿಗೆ ಅಭಿನಂದಿಸಬೇಕು. ನಾನು ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಇವತ್ತು ಗೊಲ್ಲಾಳೇಶ್ವರನ ಕುರಿತು ಹೇಳುವ ಪೂರ್ವದಲ್ಲಿ ಇದನ್ನು ಅಣ್ಣವ್ರು ಹೇಳಿದ ಹಾಗೆ ಈಗ ನಮ್ಮ ಅಲ್ಲಶಾರು ಹಾಡಿದರು, ನಮ್ಮ ಜೀವನ ಅಂದರೆ ಇದು ಕ್ಷಣಿಕ, ಇದು ಒಂದು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇರುವವರೆಗೂ ಆನಂದವಾಗಿರ್ಬೇಕನ್ನೋದೇ ದೇವರ ಒಂದು ನಮ್ಗೆ ಇಲ್ಲಿ ಕಳಿಸಿದ್ದಾರೆ ಭೂಮಿಗೆ. ಮತ್ತೇನು ಮಾಡಲಿಕ್ಕಿಲ್ಲ, ಎಲ್ಲವನ್ನ ಕೊಟ್ಟಿದ್ದಾನೆ ಆ ಪರಮಾತ್ಮ. ಅವರೆಲ್ಲ ಶರಣರು ಅದನ್ನೇ ಹೇಳಿ ಹೋಗಿದ್ದಾರೆ. ಅಂಥ ಒಂದು ಆನಂದ ಜೀವನ ಸಾಗಿಸೋದೇ ನಿಮ್ಮೆಲ್ಲರ ಜೀವನ. ಹಾಗಾಗಿ ಅಂಥ ಒಂದು ಕ್ಷಣಿಕ ಜೀವನವನ್ನು ದೇವರು ಯಾವಾಗ ಕರಿತಾನೋ ಗೊತ್ತಿಲ್ಲ. ದೇವರ ಮನೆ ಇದು, ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ಅದೇ ಹಿಂದಿಯಲ್ಲಿ ಹಾಡವನ್ನು, ಬಹಳ ಸುಂದರವಾದ ಹಾಡನ್ನು ತಾವೆಲ್ಲ ಕೇಳಿದಿರಿ.
ಆದರೆ ಈ ಜೀವನ ಕ್ಷಣಿಕ ಏನೆಲ್ಲ ಸಂಪತ್ತಿದ್ರೂ ನಮ್ಮ ಜೊತೆ ಯಾವುದು ಸಂಪತ್ತು ಬರೋದಿಲ್ಲ. ನಮ್ಮ ಜೊತೆ ಬರುವುದೇ ಒಂದೇ ಈ ಪ್ರೀತಿಯ ಹೃದಯ. ಇದು ಒಂದು ಪರಮಾತ್ಮ ಕೊಟ್ಟದ ಅಂತ ಒಂದು ಒಳಗಿನ ಕರುಣೆ ಪರಮಾತ್ಮ ಇದ್ದಾನೆ. ಇವೆಲ್ಲರ ಒಂದು ಪ್ರೀತಿಯಿಂದ ನೋಡಿ ಬದುಕ್ತಾ ಇದೀವಲ್ಲ, ಇದೇ ಆನಂದ ಪಡೆಯೋದು. ಇದು ಹೋದ್ಮೇಲೆ ಮತ್ತೆ ನಮ್ಗೆ ಪುನಃ ಏನು ಸಿಗೋದಿಲ್ಲ. ರೊಕ್ಕ ಕೊಟ್ಟರು ಈ ಆನಂದ ಸಿಗೋದ್ರೆ ಸಿಗೋದಿಲ್ಲ ಅಂತ ಒಂದು ಜೀವನ ಶರಣರು ಸಾಗಿ ಹೋಗಿದ್ದಾರೆ. ಇವತ್ತು ಗೊಲ್ಲಾಳೇಶ್ವರ ಕುರಿತು ಅವ್ರು ಹೇಳಿದ್ರು ಬಹಳ ಭಕ್ತಿ ಶ್ರದ್ಧೆಯಿಂದ. ಗೊಲ್ಲಾಳೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ಇವರು ಇರುವರು ಸಿರಿಸೆಲ್ಲ ಮಲ್ಲಿಕಾರ್ಜುನಿಗೆ ಬಹಳ ಆತ್ಮೀಯವಾಗಿ ಅವರು ಹೆಂಗೆ ಒಲಿಸ್ಕೊಂಡ್ರು ಅಂತಂದ್ರೆ, ಸಾಕ್ಷಾತ್ ಮಲ್ಲಯ್ಯನೇ ಬಂದು ಅವರೆಲ್ಲ ಸೇವೆಯನ್ನು ಮಾಡಿದ್ದಾರೆ. ಅವರು ಶರಣರು ಹೇಳಿದ ಹಾಗೆ, ಯಾರು ಲಿಂಗಕ್ಕೆ ಪೂಜೆ ಎಲ್ಲಿ ಲಿಂಗ ಪೂಜೆ ಅಂತ ನೋಡ್ಲಿಕ್ಕೆ ಎಲ್ಲ ಸಿರಿಸೆಲ್ಲಕ್ಕೆ ಹೋಗಿದ್ರು, ಆ ಶರಣರು ಅಂತ ಲಿಂಗವನ್ನು ನನಗೂ ಕೊಡ್ರಿ ಅಂತ ಹೇಳಿ ಆ ಭಕ್ತಿಯಿಂದ ಆ ಲಿಂಗವನ್ನ ತರ್ಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ನೆನಪು ಹೋಗಿ ತಂದಿದ್ದಕ್ಕೆ ಅದೇ ಅವ್ರ ಕುರಿಯ ಹಿಕ್ಕಿಯನ್ನ ಅವರಿಗೆ ಹೇಳಾರ್ದೆ ಏನದಾದ್ರೂ ಒಂದು ಪಟ್ಟಿಯಲ್ಲಿ ಕಟ್ಟಿ, ಇದಕ್ಕೆ ದೇವರಂದ್ರೆ ಹೀಗಿರ್ತಾನೆ, ಇದಕ್ಕೆ ನೋಡಬಾರ್ದು, ತೆಗಿಬಾರ್ದು, ಮುಚ್ಚಿ ಅದಕ್ಕೆ ಪೂಜೆ ಮಾಡಬೇಕು ಅಂದಾಗ ಆ ಕುರಿ ಹಿಕ್ಕಿಯನ್ನು ಒಡ್ತಾರಲ್ರಿ ಗುಂಪು, ಅದರಲ್ಲಿ ಕಟ್ಟಿ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರತ್ಯಕ್ಷ ಲಿಂಗವನ್ನ ಒಳಗಿಂದ ತಯಾರಾಗ್ತಾ ಇರ್ತದೆ, ಯಾರು ನೋಡೋದಿಲ್ಲ ಅವರು. ಅವ್ರ ಭಕ್ತಿ ಶ್ರದ್ಧೆಯಿಂದ ಕುರಿ ಹಾಲು ಎಲ್ಲ ಹೂವು ಅಡಿ ಪತ್ರೆ ಏನು ಸಿಗ್ತದೆ ಎಲ್ಲವನ್ನ ಪೂಜೆ ಮಾಡ್ತಾ ಅಂದ ನಾವು ಹೇಳಿದ ಹಾಗೆ. ಅವರು ಮನೆ ಕಡೆ ಹಾಲು ಬರೋದು ಕಡಿಮೆ ಆಯ್ತು. ತಂದೆಗೆ ಗೊತ್ತಾಯ್ತು ಯಾಕೆ ಇವ್ರು ಏನ್ ಮಾಡ್ತಾನಂತ ಅಂದಾಗ, ಇದನ್ನ ನೋಡ್ಕೊಂಡು ತಂದೆ ಏನ್ ಮಾಡ್ತಾರೆ, ಇಂಥ ಕೆಲಸ ಯಾಕೆ ಮಾಡಿದ್ವಿ ನೀನು ಬೇಡ ಅಂತಂದಾಗ, ಅದು ಏನು ಎಲ್ಲಿ ಲಿಂಗ ಅಂತ ಅಂದಾಗ ಅವ್ರು ಕಾಲಿನ ಬರಿತಾರ ಅದಕ್ಕೆ ಆ ತಿಪ್ಪೆ ಗುಂಡಿಗೆ ಹಿಂಗೆ ಒದ್ದಾಗ ಆಗ ಮಗನಿಗೆ ಬಹಳ ನೋವಾಗ್ತದೆ. ನಮ್ಮಪ್ಪ ಹಿಂಗ್ ಮಾಡ್ದಲ್ಲ, ನಂಗೆ ನಮ್ಮ ದೇವ್ರಿಗೆ ಹಿಂಗ್ ಮಾಡ್ದ ಅಂತ ಹೇಳ್ಕೊಂಡು ಅಲ್ಲಿದ್ದ ಕೊಡ್ಡಿ ತಗೊಂಡೆ ರುಂಡ ಹಾರಿಸ್ತಾನಂತ ಬರ್ತದೆ. ಆದ್ರೆ ಆ ರುಂಡ ಹೆಂಗಾಯ್ತು ಅಂದ್ರೆ, ಇವರು ಚೀರಾಟ ಎಲ್ಲ ಮಾಡೋದಾಗ ಪ್ರತ್ಯಕ್ಷ ಲಿಂಗನೇ ಅಲ್ಲಿ ಮಲ್ಲಯ್ಯನೇ ಬಂದು ಪ್ರತ್ಯಕ್ಷ ಆಗಿ, ಯಾಕಪ್ಪ ಹೀಗೆ ಮಾಡ್ತೀನಿ, ಮಾಡಬಾರ್ದಾಗಿತ್ತು ಅಂತ ಹೇಳ್ಕೊಂಡು ಅಂದಾಗ ಮತ್ತೆ ಆ ತಂದೆಗೆ ಮರುಜೀವನವನ್ನು ಕೊಡ್ತಾರೆ. ತಾಯಿಗೆ ಅದಕ್ಕೆ ಭಕ್ತಿಯಿಂದ, ತಾಯಿ ಕೂಡ ಬಹಳ ಪ್ರೀತಿಯಿಂದ ನನಗ ದೇವ್ರಿಗೆ ಗೋಲಿಮೆ ಕೊಟ್ಟ ನನ್ನ ಮಗ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಆ ಮಲ್ಲಯ್ಯನ ಒಂದು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡ್ತಾರೆ. ಇವತ್ತು ಆ ಗೊಲಗಿರಿ ನೋಡ್ಬೋದು ನಾವು ಎಲ್ಲರೂ. ಇಲ್ಲಿ ನಾವು ಯಾಕೆ ಇದು ಮಾಡ್ತಾ ಇದ್ದೇವೆ ಅಂದ್ರೆ, ಇಲ್ಲಿ ಯಾವುದೇ ಭೇದಗಳನ್ನ ಬರಬಾರದು, ಯಾವುದೇ ಜಾತಿ ಮತ ಪಂಥದ ಭೇದ ಇಲ್ಲದೆ ಗುರು ಬಸವಣ್ಣನವರು ನಮ್ಮೆಲ್ಲರಿಗೂ ಒಂದು ಸಮಕಾಲೀನ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಕ್ಕಾಗಿ ನಾವು ಕೂಡ ಅಂತಹ ಒಂದು ಜೀವನ ನಡೆಸಬೇಕು ಅಂತ ತಿಳ್ಕೊಂಡು ಇದು ನಾವು ಇಟ್ಕೊಂಡು ಎಲ್ಲರಿಗೂ ಒಂದು ಗೌರವವನ್ನು ಸಲ್ಲಿಸಬೇಕು. ಅವರು ಕೊಟ್ಟಂತ ಮಾರ್ಗದರ್ಶನ ನಾವು ತಿಳ್ಕೋಬೇಕು ಅನ್ನೋದೇ ಒಂದು ಉದ್ದೇಶ. ಆಗ ಅದೇ ರೀತಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು, ಅವರು ಕೂಡ ಸಿರಿಸೆಲ್ಲ ಒಂದು ಮಲ್ಲಿಕಾರ್ಜುನ ಪಕ್ಕದಲ್ಲೇ ವೆಲ್ಲೂರದ ಒಂದು ಜಿಲ್ಲೆಯಲ್ಲಿ ರಾಂಪುರ ಅಂತ ಒಂದು ಹಳ್ಳಿ ಇರ್ತದೆ. ಆ ಊರಲ್ಲಿ ಅವರು ಇರ್ತಾರೆ. ಹೇಮರೆಡ್ಡಿ ರೆಡ್ಡಿ ಮನೆತನದವರು. ಅದೇ ಒಂದು ಕರ್ನೂಲು ಜಿಲ್ಲೆಯಲ್ಲಿ ಸಿದ್ದಾಪುರ ಅಂತ ಒಂದು ಊರದ ಆ ಇದರಲ್ಲಿ ಹೇಮರೆಡ್ಡಿ ಅನ್ನೋ ಒಂದು 3ನೇ ಮಗನಿಗೆ, ಬ್ರಹ್ಮಾರೆಡ್ಡಿ ಅನ್ನೋ ಮಗನಿಗೆ ಏನ್ ಮಾಡ್ತಾರೆ ಅಂದ್ರೆ ಮದುವೆ ಮಾಡ್ತಾರೆ. ಬಹಳ ದೊಡ್ಡ ಇತಿಹಾಸ ಇದೆ. ಅವರ ಮತ್ತು ಇವರ ಚರಿತ್ರೆಯನ್ನ ನಾವು ಸಂಜೆ ಟೈಮಿಗೆ ಆ ರವಿವಾರ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡ. ಈ ರವಿವಾರ ನಮ್ಮ MP ರಾಠೋಡ್ ಸರ್ ಅಂತಿದ್ದಾರೆ. ಇಲ್ಲೇ ನಮ್ಮ ಕಾರಂಜಿ ಆಫೀಸ್ ಪಕ್ಕಕ್ಕೆ ರಾಠೋಡ್ ಅಂತ, ನೀವೆಲ್ಲ ಆಶಾ ರಾಠೋಡ್ MP ರಾಠೋಡ್ ಅಂತ ಕೇಳಿದ್ರೆ ಹೆಸರು. ಅವ್ರ ಮನೆಯಲ್ಲಿ ರವಿವಾರ 24ನೇ ತಾರೀಕು ಸಾಯಂಕಾಲ ಕಾರ್ಯಕ್ರಮ ಇರ್ತದೆ. ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವ್ರದ್ದು ಮತ್ತೆ ಸೇವಾಲಾರದ್ದು ಒಂದು ಚಿಂತನೆ ಕಾರ್ಯಕ್ರಮದ ಇದೆ. ಅದರಲ್ಲಿ ನಾವೆಲ್ಲ ಭಾಗಿಯಾಗೋಣ. ಮತ್ತೆ ಗೊಲ್ಲಾಳೇಶ್ವರ ಒಂದು ಚಿಂತನ ಕಾರ್ಯಕ್ರಮನ ಮುಂದಿನ ತಿಂಗಳ ಒಂದು ಆಯೋಜನೆ ಮಾಡಿ ಅದರಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಅಂತ ಹೇಳಿ ನಾವು ತಮ್ಮಲ್ಲೇ ವಿನಿಸ್ಕೊಳ್ತೇನೆ. ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ಅವರು 15ನೇ ಶತಮಾನ, 14ನೇ ಕೊನೆಯ 15ನೇ ಶತಮಾನದಲ್ಲಿ ಅವರು ಅದೇ ಒಂದು ಭಾಗದಲ್ಲಿ ಅತ್ಯಂತ ಹೆಣ್ಣು ಕುಲಕ್ಕೆ ಕಣ್ಮಣಿಯಾಗಿ ಎಂಥ ಒಂದು ಜೀವನ, ಹೆಣ್ಣು ಅಂದ್ರೆ ಹೇಗಿರಬೇಕು, ಎಷ್ಟು ಕಷ್ಟ ಬಂದರೂ ಅತ್ತಿ ಮನೆ ಸಂಸಾರವನ್ನು ಹೇಗೆ ಮಾಡಬೇಕು ಅನ್ನೋದು ಅವರ ಜೀವನವನ್ನು ಸಂದೇಶವನ್ನು ನೋಡಿದಾಗ, ಅವರ ಅತ್ತಿ ಮಾವ ಕಷ್ಟ ಅವ್ರಿಗೆ ಕೊಡಂಗಿಲ್ಲ. ಅತ್ತಿ 4 ಮಂದಿ ನೆಗಿನಿದವರು ಅವ್ರಿಗೆ ಎಷ್ಟು ಕಷ್ಟ ಕೊಡ್ತಾರೆ. ಅಷ್ಟು ಕಷ್ಟವನ್ನ ಸಹಿಸಿಕೊಂಡು ಅವರಿಗೆ ಮನೆಯಲ್ಲಿ ಸೋದ ಇಟ್ಕೊಳ್ಳಂಗಿಲ್ಲ. ದಂದು ಕೊಟ್ಟಿಗೆಯಾಗ ದನ ಕೈಲಿ ಕೆಸ್ತಾರೆ. ದನವನ್ನ ಕೈದು ಆ ದೇವನ ಪ್ರತ್ಯಕ್ಷ ಮಾಡ್ಕೊತಾರೆ. ಅವರು ಹುಟ್ಟಿನಿಂದ ಪೂಜಾ ಪುನಸ್ಕಾರ, ದಾನ, ಧರ್ಮ, ಪರೋಪಕಾರ ಅವ್ರ ಕೆಲಸ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವ್ರದಷ್ಟು. ಜೀವನ ಕೊನೆವರೆಗೂ ಅವ್ರು ಎಷ್ಟೇ ಕಷ್ಟ ಬಂದರೂ ನನ್ನ ರೆಡ್ಡಿ ಸಮಾಜಕ್ಕೆ, ನನ್ನ ಮನೆತನಕ್ಕೆ ಯಾವುದೇ ಬಡತನ ಬರಬಾರದು ಅಂತಂತಾರೆ. ಇವತ್ತಿಗೂ ರೆಡ್ಡಿ ಅನ್ನೋರಿಗೆ ಗೊತ್ತಿದೆ. ರೆಡ್ಡಿ ಸಮಾಜದವ್ರು ಎಲ್ಲಿ ಆಂಧ್ರದಲ್ಲಿ ನೋಡ್ರಿ, ಎಲ್ಲರ ಮನೆಯಾಗ ಕಿಲೋಗಟ್ಲೆ ಬಂಗಾರ ಅದ. ಕಿಲೋಗಟ್ಲೆ ಅವ್ರ ಬಂಗಾರ ಇಲ್ಲದೆ 10 ತೊಲೆ 20 ತೊಲೆ ಎಲ್ಲರ ಹೆಣ್ಮಕ್ಳ ಮೇಲೆ ಬಂಗಾರ ಅದ. ರೆಡ್ಡಿ ಮನೆತಂದವ್ರು ಇಷ್ಟು ಶ್ರೀಮಂತ ಅದಾರ ಅಂದ್ರೆ ನನಗೆ ಅನ್ಸುವ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯನ್ನು ಕರ್ಣೇನು ಅಂತ. ಆ ಸಮಾಜಕ್ಕಿಂತ ದೊಡ್ಡ ಕೊಡುಗೆಯನ್ನ ತಾಯಿಯವರು ಕೊಟ್ಟಿದ್ದಾರೆ. ಇವತ್ತು ಸಿರಿಸೆಲ್ಲದಾಗ ಅವ್ರ ಮಂದಿರ ಇದೆ. ಮಲ್ಲಮ್ಮನ ಕಣ್ಣೀರು ಅಂತ ಇವತ್ತಿಗೂ ಆ ಒಂದು ಕಲ್ಲಿನಾಗಿಂದ ನೀರು ಹರಿತಾ ಇರ್ತದ್ರಿ. ಗುಡ್ಡ ಅದ, ಗುಡ್ಡದ ಮ್ಯಾಗೆ ಗುಡಿ ಅದ. ಅವ್ರ ಮಲ್ಲಮ್ಮನ ಕಣ್ಣೀರು ಅಂದ್ರೆ ಆ ಕಲ್ಲನ್ನು ತೆಗೆದಾಗ ನೀವು ಅದು ನೀರಿಂದ ಒಂದು ಸರಿ ಬರ್ತಾ ಇರ್ತದಲ್ಲಿ. ಅಂತ ಒಂದು ಪವಿತ್ರ ತಾಯಿಯವರ ಇವತ್ತೇ ರೆಡ್ಡಿ ಸಮಾಜದವ್ರು ನಾವ್ಯಾಕೆ ಮಾಡಬೇಕು? ಅವರ ಕೊಡುಗೆ ರೆಡ್ಡಿ ಸಮಾಜಕ್ಕೆ ಅಷ್ಟೇ ಅಲ್ಲ, ಗೊಲ್ಲಾಳೇಶ್ವರ ಸಮಾಜ ಕೊಡುಗೆ ಗೊಲ್ಲಾಳೇಶ್ವರಿಗೆ ಅಷ್ಟೇ ಅಲ್ಲ. ಶರಣರ ಕೊಡುಗೆ ಹೆಂಗದ ಅಂದ್ರೆ ಈ ನಾಡಿಗೆ
ಈ ನಾಡಿಗೆ ಎಲ್ಲ ಸಮಸ್ತ ಜನರಿಗೆ ತಮ್ಮ ಜೀವನವನ್ನೊಂದು ಸಂತೃಪ್ತಿ ಜೀವನ, ಸಮಾಧಾನಕರ ಜೀವನ, ನೆಮ್ಮದಿ ಜೀವನ ಆಗಬೇಕು ಅಂತ ತಿಳ್ಕೊಂಡು ಆ ಪರಮಾತ್ಮನ ಒಲಮೆ ತಾ ಪಡ್ಕೊಂಡು ಎಲ್ಲ ಭಕ್ತರಿಗೆ ದಾರಿ ಎರೆದಿದ್ದಾರಲ್ಲ, ಹಾಗಾಗಿ ಅವರಿಗೆ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಯಾಕೆ ಬಿಸಿಲಾಗಿದೆ ಅವರ ಮಾತುಗಳನ್ನ ಕೇಳೋದು ಬಹಳ ಇದೆ. ಆ ಸಾಯಂಕಾಲ ಟೈಮಿಗೆ ಅವತ್ತಿನ ದಿವಸ ಕೇಳೋಣ. ಭಕ್ತಿಯಿಂದ ನಾವು ಏನು ಭಾಗಿಯಾಗಿದ್ದೀವಿ. ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರ ಒಂದು ಕಷ್ಟ ನೋವುಗಳನ್ನು ಇವತ್ತು ಸಂಸಾರದಲ್ಲಿ ತಾಳಾರದ ಎಷ್ಟೋ ಜನ ಉರುಳು ಹಾಕುತ್ತಿದ್ದೀವಿ, ಸಾಯ್ತಾ ಇದ್ದಾರೆ, ಫಾಸಿ ಹಾಕೋತಾ ಇದ್ದಾರೆ. ಆದರೆ ಆ ತಾಯಿಗೆ ಬಂದಂಥ ಕಷ್ಟ ಇಡೀ ಜಗತ್ತಿನ ಯಾರಿಗೂ ಬಂದಿಲ್ಲ. ಅವರ ಪ್ರತ್ಯಕ್ಷ ಅವರ ಎಲ್ಲ ಇತಿಹಾಸ ನೀವು ಓದ್ರಂದ್ರೆ ಅವರಷ್ಟು ಕಷ್ಟ ಯಾರೂ ಅತ್ತಿಮವ್ರು ಕೊಟ್ಟಿಲ್ಲ. ಅವರು ಯಾರು ನೆಗಣಿದವ್ರು 4 ಮಂದಿ ನೆಗಣಿದವರು ಹತ್ತಿದವರು ಎಲ್ಲರೂ ಹೆಂಗಾಯ್ತು ಅಂದ್ರೆ ಪ್ರತ್ಯಕ್ಷ ದೇವರೇ ಬಂದು ಅವ್ರ ಮನೆಗಿಂತ ಕೂಡ ಎಲ್ಲ ಬಡತನ ಒಂದ್ಸತಿ ಪೂರ ಸಾಮಾನೆಲ್ಲ ಖಾಲಿ ಮಾಡಿಬಿಟ್ಟಾರ. ಆಗ ಎಲ್ಲರೂ ಅಳ್ಕೊಂತ ಹೊರಗೆ ಬರ್ತಾರ, ಅಳ್ಕೋತ ಹೊರಗೆ ಬಂದಾಗ ಕಾಲಿಗೆ ಬೀಳ್ತಾರ. ಕಾಲಿಗೆ ಬಿದ್ದು ಮಲ್ಲಯ್ಯ ಮಲ್ಲಯ್ಯ ಅಂತ ಅಂದಾಗ ಆ ತಾಯಿ ಕಾಲಿಗೆ ಬಿದ್ದಾಗ ಮತ್ತೆ ಮಲ್ಲಯ್ಯನ ಒಂದು ಹೆಂಗಾಗ್ತು ಅಂದ್ರೆ ಪ್ರತ್ಯಕ್ಷ ಆಗಿ ಅವ್ರಿಗೆ ಮತ್ತೆ ಎಲ್ಲ ಸಂಪತ್ತನ್ನ ಆ ಮನೆಯಲ್ಲಿ ಬರ್ತದೆ. ಹಾಗಾಗಿ ಅವರ ಒಂದು ಸೇವೆನ ಕಷ್ಟವನ್ನು ಕೊಟ್ಟಿದ್ದಕ್ಕಾಗಿ 4 ಜನ ನೆಗಣಿದರು, ಅತ್ತೆ ಮಾವ ಎಲ್ಲರಿಗೆ ದೇವರಂತ ಪೂಜೆ ಮಾಡ್ತಾರೆ. ಇವತ್ತು ರೆಡ್ಡಿ ಸಮಾಜದವರು, ಇಡೀ ರೆಡ್ಡಿ ಸಮಾಜ ಅಂತ ಒಂದೇ ಅಲ್ಲ, ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯು ನಮ್ಮೆಲ್ಲರಿಗೂ ಒಂದು ದೇವತೆಯ ರೂಪದಲ್ಲಿದ್ದಾರೆ. ಅವರ ಒಂದು ಮಾಡಿದ ಒಂದು ಕಾರ್ಯವನ್ನ, ಅವರು ಹೇಳಿದ ಒಂದು ದಾರಿಯನ್ನು ನಾವೆಲ್ಲರೂ ಪಾಲಿಸಿದ್ವಿ. ಆದರೆ ಇವತ್ತು ಯಾರ ಮನೆಯಲ್ಲೂ ಜಗಳ ಬರೋದಿಲ್ಲ, ಯಾರ ಸಂಸಾರದಲ್ಲೂ ಜಗಳ ಆಗಂಗಿಲ್ಲ. ಇವತ್ತು ಜಗಳ ಹೊಂಟವೇ ಹೆಣ್ಣು ಹಣ್ಣು ಮಣ್ಣಿಗಾಗಿ. ಅವರು 3 ತೊರೆದು ಜೀವನವನ್ನು ಮಾಡಿದರು. ಬಿತ್ತಲಕ್ಕೆ ಹೋಗೋ ಮುಂದೆ ಹಿಂಗೆ ತಲೆ ಮೇಲೆ ಜೋಳ ತಗೊಂಡು ಹೋಗ್ತಾರೆ. ದಾರ್ಯಾಗ ಒಬ್ಬರು ಭಿಕ್ಷಿಕರು ಬರ್ತಾರೆ ಸ್ವಾಮಿ ವೇಷದಲ್ಲಿ, ನನಗೆ ಏನೂ ಇಲ್ಲ ಅಂತ ಅಂದಾಗ ಆ ಜೋಳ ಕೊಟ್ಬಿಡ್ತಾರೆ. ಹೊಲಕ್ಕೆ ಬಿತ್ತಲಕ್ಕೆ ಹೋಗೋದದ, ಅಲ್ಲೇ ಉಸುಕ್ ತುಂಬ್ಕೊಂಡಿರುತ್ತೆ ಬುಟ್ಟಿದಾಗ. ಆ ಉಸುಕೆ ತಗೊಂಡು ಹೋಗಿ ಹೊಲದಾಗ ಉಸುಕ್ ಬಿತ್ತಿದ್ರು. ಅಷ್ಟು ಜೋಳ ಆಜುಬಾಜು ಯಾರೂ ಜೋಳ ಬೆಳೆದಿಲ್ಲ, ಅಷ್ಟು ಜೋಳ ರಾಶಿ ಮಾಡ್ಯಾರ. ಉಸುಕ್ ಬಿತ್ತಿ ಜೋಳ ಬೆಳೆದಾರಂತೆ. ಅಂತ ಒಂದು ಪುಣ್ಯಕ್ಷೇತ್ರ ತಾಯಿಯವನ್ನ ಕಣ್ಣಿಂದ ಅವ್ರಿಗೆ ಕಣ್ಣು ಕೊಟ್ಟಾರ. ರೋಗ ರುಜಿನಿ ರೋಗ ರುಜಿನಿಗಳು ಬಿಡಿಸ್ಯಾರ. ಅಂತ ಒಂದು ಪವಿತ್ರ ಕಾಯಕವನ್ನ ನಮ್ಮ ಗೊಲ್ಲಳೇಶ್ವರ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು, ಯಾವುದೇ ನಮ್ಮ ಶರಣರು ಇವತ್ತು ಅಲ್ಲಮ್ಮ ಪ್ರಭುಗಳು ಅಲ್ಲೇ ಸಿರಿಸಲ್ಲೆದಾಗೆ ಸಿರಿಸಲ್ಲೆ ಮಲ್ಲಯ್ಯನ ಗಿರಿದಾಗೆ ಇದೆ. ಅಕ್ಕಮದೇವಿ ತಾಯಿಯವರಲ್ಲೇ ಆಯ್ಕೆಯಾಗಿದ್ದಾರೆ. ಇವತ್ತು ಸಿರಿಸಲ್ಲೆ ಮಲ್ಲಯ್ಯನ ಗಿರಿ ಅಂದ್ರೆ ಇವತ್ತು ಗಿರಿ ಅಂದ್ರೆ ಅಂತ ದೊಡ್ಡ ಪರ್ವತ ಸಂಪತ್ತು, ಅಂತ ಒಂದು ಸಿರಿಸಲ್ಲೆ ಸಂಪತ್ತವನ್ನು ನಾವು ಈ ನಾಡಿನಲ್ಲಿ ಪಕ್ಕದಲ್ಲಿ ಇದ್ದೀವಿ. ಅವರೆಲ್ಲ ಶರಣರ ಒಂದು 5 ಜನ ಶರಣರಲ್ಲಿ ಆಗಿ ಹೋಗಿದ್ದಾರೆ. 5 ಜನ ಶರಣರು, ಸಿದ್ದರಾಮೇಶ್ವರರು, ಆಮೇಲೆ ಅಲ್ಲಮ್ಮ ಪ್ರಭುಗಳು, ಅಕ್ಕ ಮಹಾದೇವಿ, ಹೇಮರೆಡ್ಡಿ ಮಲ್ಲಮ್ಮ ತಾಯಿ, ಗೊಲ್ಲಳೇಶ್ವರ, 5 ಜನ ಆ ಶ್ರೀಶೈಲ ಮಲ್ಲಯ್ಯನ ಗುಡ್ಡದಲ್ಲಿ ಕುಂತು ತನ್ನ ಭಕ್ತಿ ಸಾಧನೆಯನ್ನ ಮಾಡಿ ತಮ್ಮ ಲಿಂಗೈಕ್ಯ ಆಗಿದ್ದ ಸ್ಥಾನವನ್ನು ಕೂಡ ನಾವು ಅಲ್ಲಿ ನೋಡ್ಬೋದು. ಅಂಥವರ ಒಂದು ಕ್ಷೇತ್ರದಲ್ಲಿ ನೀವೆಲ್ಲರೂ ಭಾಗಿಯಾಗಿ ನೋಡಿ ಕಣ್ತುಂಬ ಅವರನ್ನು ಹಾಡಿ ಕೇಳಿ ತಮ್ಮ ಜೀವನವನ್ನ ಪಾವನ ಮಾಡ್ಕೋಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಂದಿಸಿ ನಮ್ಮ ಪಣತೆ ಇದೆ ಭಕ್ತಿದೆ ಬೆಳಗುವುದೇ, ಪಣತೆ ಇದೆ ಭಕ್ತಿದೆ ಬೆಳಗುವುದೇ. ತೈಲವಿಲ್ಲದೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿ ಅದೋ ಪಣತೆ ಇದೆ ಭಕ್ತಿದೆ ಬೆಳಗುವುದೇ. ಗುರುವಿದೆ ಲಿಂಗವಿದೆ, ಗುರುವಿದೆ ಲಿಂಗವಿದೆ, ಶಿಷ್ಯರ ಶುಭ್ರ ಹೃದಯವಾದದಾಗ ನಕ್ಕಾರ ಎಂಬುದು ಕೇಳಿ ದಾಸೋಹ ಮಾಡದಿದ್ದೋಡೆ ಅತಿಗಳೇವಾ ಗುಬೇಶ್ವರ, ಅತಿಗಳೇವಾ ಗುಬೇಶ್ವರ.
ಮಾತೆ ಇದೆ जय बसवराज भक्त जन सुरभोजा जय तु महाकारणिक लिंग देवन घन तेजा जय तु करुणा सिंधु भजक जन बंधु जय विष्टदायक रक्षिसो श्री गुरु बसवा रक्षिसो श्री गुरु बसवा रक्षिसो श्री गुरु बसवा जय गुरु बसवेश हर हर महादेव विश्व गुरु बसवेश्वर महात्मा की जय सकल शरण संतनों की जय वीर गुल्लाळेश्वरರಿಗೆ ವೀರ ಗುಲ್ಲಾಳೇಶ್ವರರಿಗೆ ಶರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರಿಗೆ ಶರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರಿಗೆ 770 ಮರಗಣಗಳಿಗೆ 196 ಜಂಗಮರಿಗೆ ವಿಶ್ವಗುರು ಬಸವಣ್ಣನವರಿಗೆ